ಕೇಳೋಣ. ಈಗ ನಿನ್ನೆ 25 ಜನ MLA ಸೇರಿದ್ರಿ, ಏನಣ್ಣ ನಿಮ್ಮ ಅಜೆಂಡಾ ಪ್ರಮುಖವಾದದ್ದು? ಏನೂ ಇಲ್ಲ, ನಾವೊಂದು ಸಮಾನ ಮನಸ್ಕರ ಇರುವಂತ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ ರಾಜ್ಯ ಸರ್ಕಾರ 28ಕ್ಕೂ ಸಹ ನಮ್ಮ ಸರ್ಕಾರ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಗೊಂದಲಗಳು ಸೃಷ್ಟಿ ಆಗಬಾರ್ದು ಅನ್ನೋ ಇದರಲ್ಲಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂತ ಸೀನಿಯರ್ಗಳು ಇರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ. ನಾವು ಚರ್ಚೆ ಸುಮಾರು 27 ಜನ 28 ಜನ ಇದ್ದೀವಿ. ಎಲ್ಲರೂ ಸೇರಿ ಒಂದೇ ಚರ್ಚೆ, ನಾವು ಬೇರೆ ಏನು ಕೇಳಲಿಲ್ಲ. ನಮಗೂ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು, ಯಾಕಂದ್ರೆ ಇಷ್ಟು ದಿನ ಮಾಡಿದ್ದೀರಿ, ಮತ್ತೊಂದು ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ, ಸೀನಿಯರ್ ಇರುವಂತ 7-8 ಜನ ಇರಲಿ, ಬಾಕಿಯವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಿನ್ನೆ ಕೂತು ಚರ್ಚೆ ಮಾಡಿದ್ವಿ. ಬೋರಿಂಗ್ ಏನ್ ಕ್ಲಬ್ ಅಲ್ಲಿ ಸೇರ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ರೀಶಫಲ್ ಆಗ್ಬೇಕು ಅಂತ ಹೇಳಿದ್ವಿ ನಾವು. ಅಲ್ಲ, ಎಷ್ಟು ಜನ ಅಂತ ಬಂದಂತವ್ರು ಎಲ್ಲರೂ ನಾವು ಮಂತ್ರಿ ಆಕಾಂಕ್ಷಿ ಅಂತ ಹೇಳಿಲ್ಲ. ನಮ್ಮಲ್ಲಿ ಯಾರಿಗಾರು ಆಗ್ಲಿ, ಒಟ್ಟಲ್ಲಿ ಚೇಂಜ್ ಆಗ್ಬೇಕು, ಬದಲಾವಣೆ ಆಗ್ಬೇಕು, ಹೊಸ ಇದನ್ನ ತಗೊಂಡು ಮುಂದಿನ ಚುನಾವಣೆಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಂದು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಭೇಟಿಯಾಗಿ ಹೈಕಮಾಂಡ್ಗೆ ಹೋಗ್ಬೇಕನ್ನೋದು ನಾವು ತೀರ್ಮಾನ ಮಾಡಿದ್ವಿ. ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ. ನಿಮ್ 1-2 ಬಗ್ಗೆ ನಾವು ಕೇಳಲ್ಲ. ನಮ್ಮ ಈ ಒಂದು ಏನಿದೆ ರೀಶಫಲ್ ಆಗ್ಬೇಕು ಅನ್ನೋದೇ ನಮ್ದೊಂದು ಎಲ್ಲರೂ ಚರ್ಚೆ ಆಗಿದೆ. ಇನ್ನೂ 7-8 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ನಾವು ನಾಡ್ದು ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ. 2.5 ವರ್ಷಕ್ಕೆ ರೀಶಫಲ್ ಆಗ್ಬೇಕಾಗಿತ್ತು, ಆದ್ರೆ ಈಗ ಆಗಿಲ್ಲ. ಅದು ನಿಮ್ಮ ಅಸಮಾಧಾನದ ಕಟ್ಟೆ ಹೊಡೆದಿದೆಯಾ ಈಗ? ಇಲ್ಲ, ಕಟ್ಟೆ ಅಸಮಾಧಾನ ಕಟ್ಟೆ ಅಂತಾನೆ ಇಲ್ಲ. ನಾವು ಒಂದು ಹಕ್ಕನ್ನು ಕೇಳಲಿಕ್ಕೆ ಅವಕಾಶ ಇದೆ, ಮುಕ್ತವಾಗಿ ಮಾತಾಡೋ ಅವಕಾಶ ಇದೆ. ನಮ್ಗೆ ಇದು ಭಿನ್ನಮತ ಅಲ್ಲ. ಇದು ನಾವು ಯಾವುದೇ ಭಿನ್ನಮತ ಮಾಡುವುದು, ಪಕ್ಷದಕ್ಕೆ ಆಗಿ ತೊಂದರೆ ಕೊಡುವಂಥದ್ದು, ಪಕ್ಷದ ವಿರೋಧವಾಗಿ ಮಾತಾಡೋದಲ್ಲ. ಇದು ನಮ್ಮ ಹಕ್ಕುಗಳಿಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈ ತರ ಇದೆ, ನಮಗೊಂದು ಅವಕಾಶಗಳನ್ನು ಮಾಡ್ಕೊಡ್ಬೇಕಂತ. ಬಂದಂತವ್ರಷ್ಟು ನಾವು ಮಂತ್ರಿ ಆಗ್ಬೇಕಂತ ಯಾರು ಹೇಳಿಲ್ಲ. ನಮ್ಮಲ್ಲಿ ಯಾರು ಮಂತ್ರಿ ಆಗಿರಿ, ಆದ್ರೆ ಇದನ್ನ ಚೇಂಜ್ ಆಗುವಂತದ್ದಾಗ್ಬೇಕು, ರೀಶಫಲ್ ಆಗ್ಬೇಕಂತ ಕೇಳಿದ್ದಾರೆ. ಈಗಿರುವ ಬಹುತೇಕ ಮಂತ್ರಿಗಳ ಮೇಲೆ ತಮ್ಮೆಲ್ಲರ ಅಸಮಾಧಾನ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಕೊಳ್ತಾ ಇದೆ ಸರ್. ಅದೆಲ್ಲ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಸಮಾಧಾನ ಬಗ್ಗೆ ನಾನು ಹೇಳಕ್ ಹೋಗುದಿಲ್ಲ. ನೀವು ಕೆಲವರನ್ನ ಅದೆಲ್ಲ ಮೊನ್ನೆ ಚರ್ಚೆ ಮಾಡಿದ್ದಾರೆ, ಮೊನ್ನೆ ಇದನ್ನೆಲ್ಲ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, CLP ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗುದಿಲ್ಲ. ಸಮಾನ ಮನಸ್ಕರಿರುವಂತ ನಾವೊಂದಿಷ್ಟು ಜನ ಇವತ್ತು ರೀಶಫಲ್ ಆಗ್ಬೇಕು ಅನ್ನೋದು ನಾವು ಕೇಳಿದ್ದೀವಿ. ಡೆಲ್ಲಿಗೆ ಸೋಮವಾರ ನೈಟ್ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಸರ್, ಈಗ ಅಧಿಕಾರ ಹಂಚಿಕೆ ಮತ್ತೆ ಪ್ರಮುಖವಾಗಿ ನಾಯಕತ್ವ ಏನಂತ ನನಗೆ ಗೊತ್ತಿಲ್ಲ. ನಮ್ದು ಉದ್ದೇಶ ಅಷ್ಟೇ, ರೀಶಫಲ್ ಆಗ್ಬೇಕು. 2.5 ವರ್ಷ ಆಯ್ತು, 2 ಮುಕ್ಕಾಲು ಆಗ್ತಾ ಬಂತು, ಇನ್ ಯಾವಾಗ ಮಾಡ್ತೀರಿ ಅನ್ನೋದೇ ನಮ್ದೊಂದು ಪ್ರಶ್ನೆ. ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಕೆಲವು ಜಿಲ್ಲೆಗಳಿಗೆ ಆದ್ಯತೆ ಇಲ್ಲ, ಆದ್ಯತೆ ಕೊಡಬೇಕು ಅಂತ ಮಾತನ್ನ ಇವತ್ತು ನಾವು ನಿನ್ನೆ ಚರ್ಚೆ ಡೆಲ್ಲಿ ಎಲ್ಲರೂ ಭೇಟಿ ಮಾಡ್ತೀವಿ. ಡೆಲ್ಲಿಗೆ ರಾಜ್ಯ ನಮ್ಮ ಕೇಂದ್ರದ ನಾಯಕರಲ್ಲಿ ಇರುವಂತ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಸಂಪೂರ್ಣ ಎಲ್ಲಾ ಮುಖಂಡರುಗಳನ್ನು ಭೇಟಿ ಮಾಡ್ತೀವಿ. ಅಲ್ಲ ಪಾಪ, ಅವ್ರ ಹಕ್ಕುಗಳಿಗೆ ನಾವು ಬೇಡ ಅನ್ನೋದಲ್ಲ. ಅವ್ರು ಯಾರು ಬೇಕಾದ್ರೂ ಕೇಳ್ಕೋಬಹುದು, ಕೊಡೋದು ಬಿಡೋದು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ನಾಯಕರು. ಹೌದು, ನಮಗೆ ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕೆ ನೀವು ಕೊಡ್ತಾ ಇಲ್ಲ, ಯಾಕೆ 2.5 ವರ್ಷ ಆಯ್ತು, 2 ಮುಕ್ಕಾಲು ವರ್ಷ ಆಗ್ತಾ ಬಂತು, ಇನ್ ಯಾವಾಗ ಕೊಡ್ತೀರಿ ಅಂತ ನಾವು ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡಿದ್ದು, ಅದನ್ನ ಇಡ್ತೀವಿ, ಮುಂದಿಡ್ತೀವಿ. ಈಗಿರುವ ಮಂತ್ರಿಗಳ ನೇತೃತ್ವದಲ್ಲಿ ಏನಾದ್ರು ಎಲೆಕ್ಷನ್ ಹೋದ್ರೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಕೂಡ ಗೆಲ್ಲೋಕ್ಕಾಗಲ್ಲ ಅನ್ನೋ ಒಂದು ವರದಿಗಳು ಬರ್ತಾ ಇದೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ನಮ್ಮ ಸರ್ಕಾರ ಗಟ್ಟಿ ಇದೆ, ಬಡ್ಜೆಟ್ ಗಟ್ಟಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಕೊಟ್ಟಂತ ಬಡ್ಜೆಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅದನ್ನ ಆಧಾರವಿಟ್ಕೊಂಡು ಮುಂದಿನ ಚುನಾವಣೆಗೆ ಹೋಗ್ಬೋದು ಅನ್ನೋದು ನಮ್ಮ ಒಂದು ಭರವಸೆ ಇದೆ. ನನಗೆ ಗೊತ್ತಿಲ್ಲಪ್ಪ. ನಾವು ನಿನ್ನೆ ಮುಕ್ತವಾಗಿ ಒಂದು 27-28 ಜನ ಸೇರಿ ಚರ್ಚೆ ಮಾಡಿದೀವಿ. ಅದರ ಬಗ್ಗೆ ನಾವು ಬೇರೆ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ರೀಶಫಲ್ ಆಗ್ಬೇಕು ಅಷ್ಟೇ, ನಮ್ ಬೇರೆ ಏನ್ ನಾವು ಕೇಳೋದಿಲ್ಲ. ಹೊಸ ಮುಖಗಳಿಗೆ ಆದ್ಯತೆ ಕೊಡ್ರಿ ಅಷ್ಟೇ. ಆಮೇಲೆ ನೀವು CM ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಿ, ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ಮಾಡಿ ನೋಡಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವು ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಡ್ಜೆಟ್ ನಾವು ಇವತ್ತು ನಾವೆಲ್ಲ 99% MLAಗಳು ಹೇಳ್ತಾ ಇದೀವಿ, ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ CM DCM ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ DCM DK ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಇದೇನಿಲ್ಲ, ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ನ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ.
ಖಾತೆದಾರ